ರೀ ನಾನು ಅಂಗಡಿಗೆ ಹೋಗಿ ಬರ್ತೇನೆ. ನೀವು ಹೊಲಕ್ಕೆ ಹೋದ್ರಿ ಅಂದ್ರೆ ಕಿಲಿ ಹಾಕಿ ಗಿರ್ಜಾಕರ್ ಮನ್ಯಾಗಾರ ಕಮಲಾಕರ್ ಮನ್ಯಾಗಾರ ಕೊಟ್ಟು ಹೋಗ್ರಿ. ನಾ ಅಲ್ಲೇ ಅವ್ರ ಮನ್ಯಾಗಿದ್ದ ಅತ್ತಾಗ ಅಂಗಡಿಗೆ ಹೋಗಿ ಬರೋ ಮುಂದೆ ಇಸ್ಕೊಂಬರ್ತೇನೆ. ಮತ್ತೆ ಮರತ್ತು ಒಯ್ದ್ಗಿದ್ದೀರಿ ನೋಡು ಕಿಲಿನ. ಓ ನಿಂದ್ರೆ ನಾ ಹೊಲಕ್ಕೆ ಹೋಗುತ್ತಾನೆ ಆಮೇಲೆ ಹೋಗಿ ಅಂತ ನೀನು. ಬಿಸಿಲು ನೋಡಲ್ಲಿ ಈಗ ನೆತ್ತಿ ಸುಡಾಕತ್ತೈತಿ. ಅಲ್ಲಿ ತನ ನಡೆದು ಹೋಗಿ ಬರ್ಬೇಕು. ನಮ್ಮ ಮನ್ಯಾಗ ಏನು ಗಾಡಿ ಐತೆ ಬಿಟ್ಟು ಬರ್ತೀರಿ ನಂಗಾರೆ ಅಂಗಡಿಗೆ ಹೋಗಿ? ಬಡ ಬಡ ಹೋಗಿ ಬರ್ತೇನೆ. ನೀವು ಕಿಲಿ ಕೊಟ್ಟು ಹೋಗ್ರಿ. ಕಮಲಾಕರ್ ಮನ್ಯಾಗಾರ ಅಲ್ಲೇ ಗಿರ್ಜಾಕರ್ ಮನ್ಯಾಗಾರ ಕೊಟ್ಟು ಹೋಗ್ರಿ. ನಾನು ಹೋಗಿ ಬರ್ತೇನೆ ಅಂಗಡಿಗೆ. ಆಯ್ತು ತಗೋ ಹೋಗ್ಬಾ. ಈಗ ಎದಕ್ಕೆ ಹೊಂಟೀನಿ ಅಂಗಡಿಗೆ? ಈಗ ಎದಕ್ಕೆ ಹೊಂಟಿ ಅಂಗಡಿಗೆ? ಅಲ್ಲ ದಿನಕ್ಕೆ ಪಸರ ಚಹಾ ಕುಡಿತೀರಿ ಮನ್ಯಾಗಿದ್ರೆ ಸಕ್ಕರೆ ಚಾ ಪುಡಿ ಬೇಡನೆ ಸಾಕ. ಹೌದಲ್ಲ. ಆಯ್ತು ಆಯ್ತು. ನಿನ್ನೆ ನೀ ಹೇಳಿದ್ದಿ ನನಗೆ ದ್ಯಾಸನ ಇಲ್ಲಿ ನೋಡ್ತಾರಾಕ. ಎಲ್ಲ ನೆನಪಾಕತಿ. ಒಮ್ಮೆ ಬಂದಿಲ್ಲ ಮನ್ಯಾಗ ಕುಂತು ಸಿಂಹಾಸನ ಏರಿ ಒಂದು ಕಪ್ ಚಹಾ ಕಾಸ್ಕೊಂಬ ಅಂತಂದಾಗ ಮನ್ಯಾಗ ಸಕ್ರೆ ಇಲ್ಲ ಅಂತಂದು ಒದ್ರಾಡ್ದಾಗ ನೆನಪಾಕತಿ ನಿಮಗೆ. ಅಲ್ಲಿ ತನ ನೆನಪಾಕತ್ತನ? ಆಯ್ತು ಆಯ್ತು ಹೋಗ್ಬಾ. ಮತ್ತೆ ನೀವು ಓದಾಡ್ಕೊಂತ ನಿಂತಂದ್ರೆ ನೋಡು ಮತ್ತೆ ಬಿಸಿಲು ನೆತ್ತಿ ಮ್ಯಾಗ ಏರಿ ತಲೆ ಅನ್ನೋದು ಕಾದು ಹಂಚಕತಿ. ಹೋಗು. ಇಂಥದ್ದು ಒದ್ರಾಡ್ತೇವೆ ಅಂತ ಅಂದು ಎಲ್ಲ ಗೊತ್ತಾಕತಿ ಬೈದು. ಸಾಯಂಕಾಲ ಎಲ್ಲೈತಿ? ಅವಂದೆಲ್ಲ ಹೋತಂತ ಸಾಯಂಕಾಲ? ಸಾಯಂಕಾಲ ತಮ್ಮಂದು ಮನೆ ಮುಂದೆ ಹಚ್ಚಿದಿ ಬೇಷಾತು. ಅವ್ನು ಮನ್ಯಾಗ ಸಾಯಂಕಾಲ ಇಟ್ಕೊಂಡು ಮತ್ತೆ ಮಂದಿದ್ ಬೇಕಂತ ಅವಂಗ. ಈಗ ಹಾಳಿಯಾಗಿ ಹತ್ತಿ ಬಿದ್ದು ಹೋಗೈತದು. ಸಾಯಂಕಾಲ ಎತ್ತಬೇಕಾದತ್ತು, ಹೊಡೆದು ಎತ್ತಬೇಕಾದತ್ತು. ಒಗಿತಾರ ಮಂದಿದಕ್ಕೆ ಏನು ಬೆಲೆನ ಇಲ್ಲಿ ಇವ್ರಿಗೆ. ತಮ್ಮ ಮಕ್ಕಳದಾದ್ರೆ ಒಂದಿಟ್ಟು ಕೊಡ್ಸೋದಿಲ್ಲ ಏನಿಲ್ಲ. ಅವ್ರವ್ವ ಹೋಗಿಸ್ಕೊಂಬ ಹೋಗೋದನ್ ಸಾಯಂಕಾಲ ತಗೊಂಡು ಹೊಳ್ಳಿ ಇವತ್ತ. ಗಿರ್ಜವ ಹೊರೆ ಆತನ ಏನು ಹೊರೆ ಬಿಡೆಯವ. ಹುಡುಗರ ಸಂಬಂಧ ಏನು ಕೆಲಸ ಆಗೋದಿಲ್ಲ ಏನಿಲ್ಲ. ಅಯ್ಯವ್ವ ಸಾಕು ಕುಡಿಯಾಕತ್ ನೋಡು. ಯಾಕ ನೀನ ಏನಾತ? ಅಲ್ಲ ಅದು ಹಳೆ ಸಾಯಂಕಾಲ ಇತ್ತಲ್ಲ ಮಂಜುಂದು. ಹುಡುಗರು ಹೊಡೆದಾಡ್ತಾವಲ್ಲ ಅವು ನೋಡಿ ನನಗೂ ಸಾಯಂಕಾಲ ಬೇಕಂತಂದ. ಇನ್ನೊಂದಿಟ್ಟು ಇನ್ನೊಂದು ದಿನ ಹೋಗ್ಲಿ ದೊಡ್ಡವಾಗುತ್ತಾನೆ ಬೇಡ ಈಗ ಮತ್ತೆ ಸಾಯಂಕಾಲ ತಂದು ಕೊಟ್ಟವೆ ಅಂದ್ರೆ ಮತ್ತೆ ಬೆಳವಣಿಗೆ ಹುಡುಗರು ಆಯ್ವು. ಮತ್ತು ಅವು ಕಿರದ ತಂದು ಹೊಡ್ಯಾಕೆ ಬರೋದಿಲ್ಲ ಏನಿಲ್ಲ. ಮುಂದೆ ವರ್ಷ ಹೊಸಾದು ಕೊಡ್ತಾನೆ ಅಂತ ಬಿಡ ಅಂದ್ರೆ ಅವ್ರಪ್ಪಾರ. ಅದಕ್ಕೆ ಅದನ್ನ ರಿಪೇರಿ ಮಾಡ್ಸ್ಕೊಂಬಂದು ಕೊಟ್ಟಿತ್ತು. ಆಕಿ ಮ್ಯಾಗಿನ ನೀವು ಹುಡುಗದನ್ನ ಬರ್ತಾನೆ ರಾಕೇಶ ಅದನ್ನ ಸಾಯಂಕಾಲ ಇಟ್ಕೊಂತಾನೆ ನೋಡ. ನಮ್ಮ ಹುಡುಗಂದು ಕೊಡವಲ್ಲ ಒಟ್ಟು ಅಂದಕ್ರ ಬೆರಿಕೆತೇವ. ಅದು ಹುಡುಗ ತಂದಾದ್ರ ಕೈಯಾಗಿಂದು ಏನಾರ ಹೊಸಾದು ಕೊಡ್ಸಿದ್ರೆ ಒಟ್ಟ ಕುಡ್ದಲ್ ಮಂದಿದ ಹಾಳು ಮಾಡಿ ಹತ್ತಿ ಬೆಳೆಸ್ತಾನ. ಕಳಿಸ್ಬೇಕಿಲ್ಲ ಎಸ್ಕೊಂಬ ಅಂತೇಳಿ ಇಲ್ಲೇ ಮನೆ ಮುಂದೆ ಹೊಡೆದಾಡಿ ಇಲ್ಲೇ ಇಡ ನಂಗೆ ಹೋದ ಯಾಕೆ ಕೊಡ್ತಾನ. ಮಣ್ಣವ್ರವ್ವ ಈಗ ತಂದು ಕೊಡಿಸಿ ಭಾಳ ದಿನ ಆಗಿಲ್ಲ ನೋಡು. 6 ತಿಂಗಳ ತಂದು ಸಾಯಂಕಾಲ ಒಬ್ಬರಿಗೆ ಕೊಡೋದಿಲ್ಲ ಇವ ಹುಡುಗವ. ಕಾಗಿ ಮಾಡ್ದಂಗೆ ಮಾಡ್ತೈತಿ ಬಿಡ ಇವ. ಅದು ಚೆನ್ನಾಗಿ ಕಲ್ಲು ಹೋದಂಗೆ ಮಾಡ್ತೈತಿ. ಏನರ ಮಾತಾಡಿದ್ರೆ ಸುಳ್ಳೆ ಹುಡುಗರು ಸಂಬಂಧ ನಾವು ಒಂದು ಹೋಗಿ ಮನೆ ತಂದು ಹೋಗಿ ಅನ್ನೋದು ಸುಳ್ಳ. ನಾವ್ಯಾಕೆ ಜಗಳ ಮಾಡೋದು? ಈ ಹುಡುಗರು ಸಂಬಂಧ ದೊಡ್ಡವ್ರಿಗೆ ಜಗಳ ಸುಳ್ಳ. ಅದಕ್ಕೆ ನಾನು ಹೋಗಿಲ್ಲ. ಈಗ ಹೋದ್ನೆ ಅಂದ್ರೆ ಈಗ ಇಸ್ಕೊಂಡ ಬರ್ತಿದ್ನೆ. ಈಗ ಕಳ್ಸ್ಯ ನೀವು ಇಸ್ಕೊಂಬ ಅಂಥೇಳಿ ನೋಡ್ತಾನೆ. ಎಲ್ಲರೂ ಅವೇನು ಹಂಗೆ ಎಲ್ಲರೂ ಇರ್ತಾವೆ. ಯಾವ ಹುಡುಗರು ತಿರ್ಕೊಂಡು ಹೊಕ್ಕಾವ ಮತ್ತೇನೈತಿ. ಬರಲಿವ ಮನೆಗೆ ಇಸ್ಕೊಂಬಂದ ಮ್ಯಾಗ ಒಳಗೆ ಕರ್ಕೊಂತಾನೆ ಅಲ್ಲಿ ತನಕ ಕರ್ಕೋದನಂತ ಹೇಳ್ಕಷ್ಟೆ ನಿಮ್ಗೆ. ಅಂದಕ್ರ ಜಗ ಗಂಟೆ ಐತೆವ ಹುಡುಗರವ್ವ ಹಂಗನ ಇದೈತಿ ತಿರ್ಸಾಷ್ಟಿದು. ಹೊಂಟಿದ್ದೆ ನೀನು? ಅಂಗಡಿ ಹೊಂಟೇನೆ. ಚಹಾ ಪುಡಿ ಸಕ್ರೆ ಇಟ ಐತಿ. ಇವೇನು ಹೋಯ್ತಂಬ ಅಂದ್ರೆ ನನ್ನ ಗಂಟು ತರವಲ್ಲ ಬಿಡವಲ್ಲ. ಏನೋ ಹೊಲಕ್ಕೆ ಹೊಂಟಾನ ಸುಮ್ಮನೆ. ಮತ್ತೇನು ಒದ್ರಾಡ್ ಕಳ್ಸಿನಿ ಅಂದ್ರೆ ಮತ್ತೆ ಹೊಲನೂ ಬಿಡ್ತಾನೆ ಎಲ್ಲ ಬಿಡ್ತಾನೆ. ಅದಕ್ಕೆ ನಾನು ಹೋಯ್ತಂಬಂದ್ರೆ ತರಕ್ಕೆ ಹೊಂಟಿದ್ದೆ. ಮನೆಯಾಗಿದ್ರೆ ಸತತ ಚಹಾ ಬೇಕು. ಮುಂಜಾನೆ 2 ಗಜ್ಜು ಬೇಕು. ಮುಂಜಾನೆ ಅದು ಕೊಡ್ಲಿ ಒಮ್ಮೆ, ನಾಷ್ಟ ಆದ್ಮೇಲೆ ಒಮ್ಮೆ, 12 ಸುಮಾರು ನೆನಪಾದ್ಮೇಲೆ ಒಮ್ಮೆ ಬೇಕು. ಮತ್ತು 3 ಗಂಟೆ ಅಂದ್ರೆ ಒಮ್ಮೆ, ಮತ್ತು ಸಂಜೆಗೆ ಒಮ್ಮೆ ಚಹಾ. ಅದಕ್ಕೆ ಎಲ್ಲಿ ಸರಿ ಅತ್ತಾಗ ತೊಂಬಂದಿಟ್ರೆ ಸಕ್ಕರೆ ಚಹಾ ಪುಡಿ ಅಂತೇಳಿ ತರಕಂತ ಹೊಂಟಿದ್ದೆ. ಏನು ಒಮ್ಮೆ ಭಾಳ ತರಕ ನಮಗೂ ಕೈಯಾರ ಹೋಗಿದ್ದಾಗ ಇಸಿಸ್ತಾರ. ನಾವು ಏನು 5 ಕಿಲೋ 10 ಕಿಲೋ ತರ KG ಗಟ್ಟಲೆ ಎಲ್ಲಿ ತರಕ್ಕೆ ಆಗ್ಬೇಕು ನಮ್ಗೆ. ಏಟ್ರಿತಾವ ಅಂತಂದು ಇಡುದ್ವ ಅದಾಗ ಹೋಗಿ ತೊಂಬರೋದು. ಮತ್ತೆ ಏನು ಮಾಡ್ಬೇಕು ಇನ್ನು? ಅಯ್ಯವ್ವ ನಮ್ಮ ಮನೆಗೆ ಹಂಗೆ ಬಿಡೆಯವ್ವ. ಚಹಾ ಧೂಳ ನಾನು ಹಾಕಿನ ನನ್ನ ಗಂಡನ ಅವನ. ಚಹಾ ಇಬ್ರಿಗೆ ಬೇಕು ನಮಗೆ. ನಾಷ್ಟ ಇರ್ಲಿಕ್ಕಂದ್ರೂ ಒಟ್ಟು ಚಹಾ ಬೇಕು ನೋಡು. ಯವ್ವ ಇನ್ನು ಇಷ್ಟು ದಿವಸ ಬ್ಯಾಸ್ಗಿತ್ತ ಯವ್ವ ಎಲ್ಲಿ ಕುಡಿದು ಬಿಡು ಚಹಾ ಅಂತಿದ್ವಿ. ಬಿಸಿಲಿನ ಜಳಕ್ಕೆ ಒಲೆ ಅನಿಸ್ತಿತ್ತು. ಇನ್ನು ಮಳೆಗಾಲ ಚಲೋ ಆತಂದ್ರೆ ಚಹಾ ಡಬ್ರಿ ಏನು ಒಲಿ ಬಿಟ್ಟ ಇಳುವುದಿಲ್ಲದ ಅಲ್ಲೇ ಕುಂದ್ರದ. ಹಂಗೆ ನೀರು ಹಾಕೋದೈತಿ, ಸಕ್ಕರೆ ಹಾಕೋದೈತಿ, ಚಹಾ ಪುಡಿ ಹಾಕೋದೈತಿ, ಕುಸೋದೈತಿ, ಹಾಲು ಹಾಕೋದೈತಿ. ಮತ್ತೇನೈತಿ? ಸಾಯಿ ತಡೆ ಹೋಗ್ಬರ್ತೇನೆ ನಾನು. ಹೋಗು ಬಂತಡಿ ಮಂಜು ಒಟ್ಟನ ಸಾಯಂಕಾಲ ನಾಳಿದ್ದ ಇಲ್ಲೇ ಮನೆ ಬಾಕದಾಗ ಆಡಿದೆ ಅಂದ್ರೆ ಬೇಷ್ ಆತು. ನೀವು ನೋಡು ಮತ್ತೆ ಒಂದ ಮುರ ಬಟ್ಟೆ ಆತು ಹೊಳ್ಳಿ ರಿಪೇರಿ ಮಾಡಿಸ್ಕೊಡು ಅಂದ್ರೆ ಹೊಳಮಳ ನಾವೇನು ರಿಪೇರಿ ಮಾಡ್ಕೊಂಬರೋದು ನೋಡು. ಮತ್ತೆ ಹೊಳ್ಳಿ ಮುಡ್ಕಕ್ಕೆ ಹಾಕಿಬಿಡ್ತಾನೆ ಅದನ್ನು. ಮತ್ತೆ ಏನು ಮಾಡ್ತೀನಿ ನೋಡು. ಇಲ್ಲ ತಂದು ಹಚ್ಬೇಕಿಲ್ಲ ಅದನ್ನ. ಇಲ್ಲಿ ಮನೆ ಬಾಕಲ್ದಾಗ ಇಲ್ಲಿ ಬಿಸಿಲು ಭಾಳ ಆಕತ್ತೆ. ಅಲ್ಲಿ ನಳಿಗೆ ಹಚ್ಚಿ ತೊಂಬಂದು ಅದನ್ನು ಹಿಂಗಾಶಿ ಬಾ ಹೋಗಿ ಹೋಗೋದನ್ನ ಸಾಯಂಕಾಲ. ಆತ ಹಿತ್ತಲ್ದಾಗ ಹಚ್ಚಿದ್ರೆ ಊಟ ಮಾಡ್ತೀನಿ. ಊಟಕ್ಕೆ ಹಾಕೊಡ್ಲೇನೆ ಮತ್ತೆ ಎಲ್ಲಿ ಹೋಗ್ಬೇಕೀಗ? ಇಷ್ಟೊತ್ತನ ಆಡಕ್ಕೆ ಹೋಗಿ ಸಾಕಾಗಿಲ್ಲ ನಿನಗೆ? ಮತ್ತೆ ಬಿಸಿಲ ತಿರುಗೋದ ಮಕ್ಕ ನೋಡೋದನ್ನ ಹೆಂಗಾಗೈತಿ. ನೀನು ಹೋಗಿ ಕೈಕಾಳು ಮುರ್ಸ ಹಚ್ಚಿ ತಗೊಂಬಂದು ಕುಂದ್ರು. ಇಲ್ಲ TV ಹಚ್ಕೊಂಡು ಕುಂದ್ರು. ಹೊರಗೆ ಹೋಗ್ಬೇಡಿನಿ ಸಾಕು. 4 ಸುಮಾರು 5 ಸುಮಾರು ಹೋಗಿ ಅಂತ. ಅವತ್ತು 70 ಬಿಸಿಲು ಕಡಿಮೆ ಆಕತಿ. ಹೋಗಿ ಕೈಕಾಳು ಮರಿ ತಗೊಂಬೋಗಿ ಸ್ವಚ್ಛಗ ಕಾಲು ನೋಡವನ್ನ ಹೊಲಸಿಟ್ಟಾವ ಹೋಗ.
ಹೊರಗೆ ಹುಡುಗ ಅಡ್ಡಾಡಿ ಬರ್ತೀರಿ ಚಪ್ಪಲ್ ಧರಿಸಿ ಚಪ್ಪಲ್ ಹಾಕೊಳ್ಳೋದಿಲ್ಲ ಏನಿಲ್ಲ ನೋಡವನು ಹೋಗ ಬಕೆಟ್ನೇ ನೀರು ತುಂಬಿಟ್ಟೆ ನೋಡ ಸ್ವಚ್ಛ ಕೈಕಾಲು ತಗೊಂಬ ಹಿಂಬಡ ಹಾಕ ಅದಕ್ಕೆ ನೀರು ಹನಸ್ಕೋ ಯಾಕೆ ಏನು ಮಾಡಕತ್ತೀರಿ ಅವ ಆರಾಪದವ ಏನು ಮಾಡಕತ್ತಿದ್ದೆ ಯಾಕ ಇಲ್ಲೇ ಹಿಂದೆ ಹಿತ್ತಲಾಗಿದ್ದೆ ಇವಾಗ ಗಿಡಕ್ಕೆ ಅದು ನೀರು ಹನ್ಸಾಕತ್ತಿದ್ನೇವ ಇವರೇ ಅಲ್ಲಿ ಸ್ವಸ್ತಾರ ಕೆಳಗಿಳಿದು ನೀರು ಹನ್ಸೋದು ಕೆಟ್ಟತಿ ಏನು ಒಳಗಿಂದ ಕೆಲಸ ಮಾಡೋದ ಮನಾರಕತ್ತೆ ಅವ್ರು ಹುಡುಗರು ಕರ್ಕೊಂಡು ಮುದ್ದಾಡ್ಕೊಂತ ಅದಕ್ಕೆ ಅವ್ರೇನು ಗಿಡ ಜೋಪಾಜತ್ನಿ ಮಾಡೋದಿಲ್ಲ ಬಿಡೆಯವ ನಾವ ನೀರು ಹಾಕೋದು ಬೆಳೆಸೋದು ನೋಡಿ ನೀರು ಅವು ಇವಕ್ಕೆ ಗಿಡಕ್ಕೆ ಹುಡುಗರು ಕರ್ಕೊಂಡು ಯಾವ ಮಾಡ್ಬೇಕು ಬಿಡ ಯಾಕ ಅವು ಮತ್ತು ಸಣ್ಣ ಅದಾವ ಹುಡುಗರು ಆಕಿವು ಸಣ್ಣವ ಮತ್ತು ಕಾಡ್ತಾವ ಹುಡುಗರು ಕರ್ಕೊಂಡ್ರೆ ಒಳಗದ ನಡಿ ಇಲ್ಲೇ ಕುಂದಿರ್ತೀನಿ ಬಿಡ ಯಾಕ ಗಾಳಿಗೆ ಏನು ಒಳ ಸೆಕೆ ಹಚ್ಚಿ ಏನು ಸೆಕೆ ಕುಸ್ತದ ಒಳಗೆ ಫ್ಯಾನ್ ಇಲ್ದ ನಿಂದ್ರಂಗೆ ಆಗೋದಿಲ್ಲ ಏನಿಲ್ಲ ಇಲ್ಲೇ ಕುಂದಿರ್ತೀನಿ ಬಿಡ ಯಾಕ ಬಾಕಲ್ದಾಗ ಗಂಗಮ್ಮ ಹೋದ್ಲನ ಊರಿಗೆ ಇನ್ನು ಮೊನ್ನೆ ಮತ್ತೆ ಹೋಗಿ ಕಾಣಕತ್ತಿದ್ರಿ ನಾನ ಇರಂದು ಬಿಡ ಯಾಕ ಇನ್ನೊಂದು 4 ದಿನ ಇದ್ದು ಹೋಗಿ ಅಂತ ಬಿಡ ಹೊಳ ಮಳ ಬರೋದಿಲ್ಲ ಏನಿಲ್ಲ ಸುಗ್ ಚಲೋ ಅದು ಅಂದ್ರೆ ನೀವ್ಯಾರ ಎಲ್ಲಿ ಬರ್ಬೇಕು ನಮಗೂ ಬರೋಕ್ಕಾಗೋದಿಲ್ಲ ಏನಿಲ್ಲ ಅನ್ನೆ ಮತ್ತು ನಮ್ಮ ಅತ್ತೆಯರಿಗೆ ಹೇಳುವ ನೀನು ಅಂತಂದ್ಲು ಮತ್ತು ಅವ್ರ ಅತ್ತೆಯರಿಗೆ ಫೋನ್ ಹಚ್ಚಿದ್ನೆ ಹಾಕೊಲ್ದಕ್ಕೆ ಬಿಡ್ರಿ ಅಕ್ಕಾರ 4 ದಿನ ಬಿಟ್ಟು ಕಳಿಸ್ರಿ ಹಂಗಾರ ಆಕಿನ ಗಂಡನ ಕರೆ ಕಳಿಸ್ತೀನಿ ಕಳಿಸ್ಬಿಡ್ರಿ ಹಂಗಾರ ಅಂತಂದ್ರೆ ಆಯ್ತು ಆಡ್ರಿ ಅಂತ ಹೇಳಿದೆ ಯಾಕೊಲ್ಲಕ್ಕೆ ಬಿಡು ಮತ್ತೆ ಏನು ಮಾಡೋದು ಅವ್ರ ಮನ್ಯಾಗ ಅದಾರಪ್ಪ ಮಾಡುವರು ಗಿರ್ಜಾ ಒಂದು ಬಾಳೆನ ಪಾಪ ನೋಡು ಒಬ್ಬೇಕೆ ಮನ್ಯಾಗ ಏನು ಬಂದಂಗಲ್ಲ ಹೋದಂಗಲ್ಲ ಹುಡುಗಿ ಏನು ಒಂದು 4 ದಿನ ಇತ್ತು ಹೋಗೇ ಬಿಟ್ಲೆ ಆರಾಮದಾಣವ ಗಿರ್ಜಾ ಫೋನ್ ಹಚ್ಚಿದ್ಲನ ಏನು ಮಾಡೋದು ಯಾಕೆ ಮತ್ತೆ ಒಬ್ಬಣ್ಗೆರೆ ಬಾಳೆ ಹಂಗೆ ನೋಡುವ ಬಂದು 4 ದಿನ ಯಾಕೆ ಒಳ್ಳೆ ಇದ್ಲಕ್ಕಿ ಮೊನ್ನೆ ಏನು ಮತ್ತೆ ಇವ್ರು ಇಲ್ಲೇ ಆರಾಮ ಮಾಡ್ಕೊತ ಕುಂತ್ರ ಅವ್ರಿಗೆ ಹೊಟ್ಟೆನತ್ತಿ ಎಲ್ಲಿ ಮನ್ಯಾಗ ಮಾಡಿ ಹಾಕೋರು ಅಡ್ಗೆಗೆ ಅದು ಯಾರಿಲ್ಲ ಅವ್ರ ಅತ್ತೆಯರು ಅಲ್ಲಿದಾರ ದೊಡ್ಡಕ್ಕಿ ಕಡೆ ಹಂಗಾಗಿ ಒಲ್ಲೆ ಅಂತ ಅಕ್ಕಿ ಇರಾಕ ಯಾಕೊಲ್ಲಕ್ಕೆ ಬಿಡೇವ ಎಲ್ಲರೂ ಯಾಕಿರಲ್ರಕ್ಕ ಅವ್ರ ಮನ್ಯಾಗ ಅವ್ರು ಆರಾಮಿದ್ರೆ ಸಾಕು ಏನು ಮಾಡಕತ್ತಿದ್ಲ ಗಂಗಮ್ಮನ ಬಾ ಅನ್ಬೇಕಿಲ್ಲ ಹುಡುಗರಿಗೆ ಊಟಕ್ಕೆ ಹಾಕಿ ಕೊಡಕತ್ತಿದ್ಲವ ಆಕಿನೂ ಅದಕ್ಕೆ ನಾನು ತಡಿವ ನಿಮ್ಮ ದೊಡ್ಡವ್ರ ಮನೆ ತನಕ ಹೋಗಿ ಬರ್ತೇನೆ ಅಂತ ಹೇಳಿ ಬಂದು ನೋಡು ಏನು ಮಾಡತ್ತಾರ ಇವ್ರಿಬ್ರು ಹೊಸ್ತಾರ ಒಳಗೆ ಅದಾರವ ಏನು ಕೆಲಸ ಮಾಡಕತ್ತಿದ್ದಾರೆ ಹುಡುಗರು ಕಾಡ್ತಾವಲ್ಲ ಕೆಲಸದವ್ರು ಮುಗಿದಿಲ್ಲ ಅವ್ರಿಬ್ರದ್ದು ಹಂಗೆ ಅವಾಗೊಂದು ಇವಾಗೊಂದು ಕೆಲಸ ಮಾಡ್ತಾರೆ ಹಂಗೆ ಕೆಲಸ ಮಾಡಿಸ್ಕೊಡಿದ್ರೆ ಬಿಡ ಇವ ಹುಡುಗರು ಸಣ್ಣವು ಗನ ಕಾಡ್ತಾವೆ ಅಡು ಹಂಗೆ ಬಿಡ ಯಾಕ ಹುಡುಗರಿಗೆ ತಿಳುವಳಿಕೆ ಬರ್ತಾನೆ ಹಂಗೆ ನೋಡುವ ರೀ ಊಟಕ್ಕೆ ಹಚ್ಕೊಡ್ಲೇನ ಇಲ್ರಿ ಹಿಂದಗಡೆ ಉಂಟೇನಿ ಅನ್ನೊಬ್ಬ ಬರಲಿ ಇಬ್ರು ಕೂಡ ಊಟ ಮಾಡ್ತೀವಿ ಚಿಗವರ್ನ ಊರಿಗೆ ಬಿಟ್ಟು ಬರ್ಬೇಕಿತ್ತು ಅವ್ರ ಕಾಕಾರದೇನ ಕೆಲಸ ಐತಂತ ನೀವ ಯಾರು ನಿಮ್ಮ ತಮ್ಮಗಳು ಯಾರೊಬ್ರು ಬಂದು ಬಿಟ್ಟು ಹೋಗಂತಂದ್ರಂತ ಅವ್ರು ನಿನ್ನೆ ಅನ್ನಕತ್ತಿದ್ರು ಅವ್ರು ನಾ ಹೇಳಿದ್ರೆ ಕೆಲಸ ಐತೆ ಅನ್ನಕತ್ತಾರವ ಅವ್ರು ಹೇಳಿ ಯಾರಿಗಾರ ಇಬ್ರದಾಗ ಯಾರೊಬ್ರು ಬಂದ್ರೆ ಸಾಕು ನಂಗೂ ಚೀಲ ವಜನಕ್ಕೆ ಊರಿಗೆ ತನಕ ಹೋಗಕ್ಕೆ ಬಸ್ ಒಂದು ಗದ್ಲಿರ್ತಾವೆ ಇಳಿದು ಹತ್ತೋದು ಕೆಲಸ ಆಗೋದಿಲ್ಲ ಯಾರು ಬರ್ತಾರೆ ನೋಡಂತ ಅನ್ನಕತ್ತಿದ್ರು ಅದಕ್ಕೆ ಹೋಗಿ ಬರ್ತೀರಿನ ಚಿಗವ್ರನ್ನ ಊರಿಗೆ ಬಿಟ್ಟು ಬರ್ತೀರಿನ ಹೋಗಿ ಹೌದನ ನಾವು ಮಾವ್ರು ಬಂದು ಕರ್ಕೊಂಡು ಹೋಗಿದ್ರು ಬೇಷಾಕಿತ್ತು ನೋಡಿ ಹೊಲ್ದಾಗ ಒಂದು ರಂಟಿ ಅದು ಹೊಡ್ಸಾಕತ್ತೀವಿ ಎಲ್ಲಿ ನಮಗೂ ಬಿಟ್ಟು ಹೋಗೋದಾಗೋದಿಲ್ಲ ಅವ್ರ ಮ್ಯಾಗ ಎಲ್ಲಿ ಮತ್ತು ಅದು ಬೀದಿ ಮಾಡ್ಬಿಡ್ತಾರ ಕೆಲಸ ಅದಕ್ಕೆ ನೋಡೋಣ ತಡಿ ಮಾವ್ರಿಗೆ ಫೋನ್ ಹಚ್ಚಿ ಹೇಳ್ತೀನಿ ಹಿಂಗೈತ್ರಿ ಅಂತೇಳಿ ಮತ್ತಿಲ್ಲ ನೀನು ಬಂದುಬಿಟ್ಟು ಹೋಪ ಅಂದ್ರೆ ನಾನು ಹೋಗಿ ಅಕ್ಕನ ಕಳಿಸಿ ಬರ್ತೇನೆ ಒಂದು ಬಸ್ಸಿಗೆ ಬರ್ತೇನೆ ನೋಡೋಣ ತಡಿ ಫೋನ್ ಹಚ್ಚಿ ಮಾತಾಡ್ತಾನೆ ಆಯ್ತು ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ರಿ ಏನಂತಾರೆ ನೋಡು ಹಂಗಾರೆ ಕಾಕಾರ ಆಯ್ತು ಸಂಜೆ ಮಾಡಿ ಹಾಸ್ತೀನಿ ತಡಿ ಫೋನ್ ಹಂಗಾರೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ಫ್ರೆಂಡ್ಸ್ ಆದಷ್ಟು ಮತ್ತು ಕತೆಗಳಿಗೆ ಲೈಕ್ಸ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಹೈಪ್ ಅಂತ ಆಪ್ಷನ್ ಐತೆ ಅಲ್ಲಿ ಪಾಯಿಂಟ್ಸ್ಗಳನ್ನ ಕೊಡ್ಬೋದು ರೀ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆಗೋದು ಇನ್ನೂ ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ